ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ SP ನಾಗನಗೌಡರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು, ದಾವಣಗೆರೆ ವಿಶ್ವವಿದ್ಯಾಲಯದ BA ತೃತೀಯ ವರ್ಷದ ಅಂದರೆ 6ನೇ ಸೆಮ್ಮಿನ ಎಕಾನಮಿಕ್ಸ್ ಆಪ್ಷನಲ್ ಪೇಪರ್, ಐಚ್ಛಿಕ ಪತ್ರಿಕೆ ಆದಂಥ ಎಕಾನಮಿಕ್ಸ್ ಆಫ್ ಡೆವಲಪ್ಮೆಂಟ್ ಅಂಡ್ ಗ್ರೋತ್ ಪೇಪರ್ನ ಒಂದು ಸೆಕೆಂಡ್ ಚಾಪ್ಟರ್ಗೆ ನಾನೀಗ ಚರ್ಚೆ ಮಾಡ್ತಾ ಇದ್ದೀನಿ. ಆ ಸೆಕೆಂಡ್ ಮಾಡ್ಯುಲದಲ್ಲಿ ಅಥವಾ ಸೆಕೆಂಡ್ ಚಾಪ್ಟರ್ನಲ್ಲಿ ಇಂಡಿಕೇಟರ್ಸ್ ಆಫ್ ಡೆವಲಪ್ಮೆಂಟ್ ಅಲ್ಲಿ ಬಹುಮುಖ್ಯವಾದಂಥ ಪರಿಕಲ್ಪನೆ ಆದಂಥ ದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ 2ನೇ ಭಾಗದಲ್ಲಿ ನಾನೀಗ ಪಾರ್ಟ್ 2 ಅನ್ನ ಚರ್ಚೆ ಮಾಡ್ತಾ ಇದ್ದೀನಿ. ಈಗಾಗಲೇ ಗೊತ್ತಿರುವ ಹಾಗೆ ಆರ್ಥಿಕಾಭಿವೃದ್ಧಿಯ ಮಾಪನದಲ್ಲಿ ಒಟ್ಟು ಆದಾಯಕ್ಕೆ ಬದಲಿಯಾಗಿ ಬೇರೊಂದು ಅಳತೆಗೋಲನ್ನು ಹುಡುಕುವ ಪ್ರಯತ್ನವೇ ಮಾನವ ಅಭಿವೃದ್ಧಿ ಸೂಚ್ಯಂಕ ಎನ್ನುವುದು. UNDPಯ ವರದಿಯಲ್ಲಿ 90ರ ದಶಕದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದ ಹೆಮ್ಮೆಯ ಪುತ್ರ, ಖ್ಯಾತ ಆರ್ಥಿಕ ತಜ್ಞ, ಭಾರತ ರತ್ನ ಡಾಕ್ಟರ್ ಅಮರ್ತ್ಯ ಸೇನ್ ಮತ್ತು ಪಾಕಿಸ್ತಾನದ ಖ್ಯಾತ ಆರ್ಥಿಕ ತಜ್ಞರುಗಳಾದ ಮೆಹಬೂಬುಲ್ ಹಕ್ ರವರು ನೇತೃತ್ವದಲ್ಲಿ ರಚನೆಯಾದಂಥ ಪರಿಕಲ್ಪನೆಯೇ HDI, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಈ ಮಾನವ ಅಭಿವೃದ್ಧಿ ಸೂಚ್ಯಂಕ ವಿಶ್ವಾದ್ಯಂತ ಹೆಚ್ಚು ಚರ್ಚೆಗೆ ಒಳಗಾದ, ಬಳಸಲ್ಪಟ್ಟ, ದೇಶಗಳು ತಮ್ಮಲ್ಲೇ HDIಯನ್ನ ಸೂಚ್ಯಂಕವನ್ನ ಬಳಸಿದ, ನಮ್ಮ ದೇಶದಲ್ಲೇ ಬಳಸಿದ, ಕರ್ನಾಟಕ ರಾಜ್ಯದಲ್ಲೂ ಬಳಸಿದಂಥ, ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ನಿರ್ಣಯಿಸಲು ಅಭಿವೃದ್ಧಿಪಡಿಸಿದಂಥ ಒಂದು ಅಳತೆಗೋಲು. ಈ HDI ಮೂಲತಃ ಸಂಖ್ಯಾಶಾಸ್ತ್ರೀಯ ಅಳತೆಗೋಲು, ಸಂಯೋಜಿತವಾದ ಹಲವು ಅಂಶಗಳನ್ನೊಳಗೊಂಡ, ಅದರಲ್ಲೂ ಪ್ರಮುಖವಾಗಿ 3 ಸೂಚಕಗಳನ್ನೊಳಗೊಂಡ, ಜೀವಿತಾವಧಿ, ಶಿಕ್ಷಣ ಮತ್ತು ತಲಾ ಆದಾಯಗಳನ್ನೊಳಗೊಂಡ ಸಂಯೋಜಿತ ಸೂಚಕ. ಹಾಗಾದ್ರೆ HDIಯನ್ನ ಅಂದಾಜಿಸುವುದು ಹೇಗೆ? ಕ್ಯಾಲ್ಕುಲೇಷನ್ ಆಫ್ HDI. ಮಾನವ ಅಭಿವೃದ್ಧಿ ಧೋರಣೆ ಮೇಲೆ ನಿರತವಾದಂಥ ಮಾನವ ಅಭಿವೃದ್ಧಿ ಸೂಚ್ಯಂಕ ಬಹುಮುಖ್ಯವಾದಂಥ ಅಳೆಯುವ ಸಾಧನವಿದೆ. ಅದರಲ್ಲಿ 3 ಆಯಾಮಗಳಿಗೆ ಗಮನವನ್ನು ನೀಡಿದೆ. ಒಂದು, ಜೀವನ ನಿರೀಕ್ಷೆ ಅಂದರೆ ಲೈಫ್ ಲಾಂಗಿವಿಟಿ, ಲೈಫ್ ಎಕ್ಸ್ಪೆಕ್ಟೆನ್ಸಿ. ವಯಸ್ಕ ಶಿಕ್ಷಣ ಅಂಶ ಅಂದರೆ ದಾಖಲಾತಿ ಅನುಪಾತ ಮತ್ತು ತಲಾ ವರಮಾನಗಳನ್ನು ಪರಿಗಣಿಸಿ ಸಂಯೋಜಿಸಲ್ಪಟ್ಟಂತ ಒಂದು ಸಂಖ್ಯಾಶಾಸ್ತ್ರೀಯ ಸೂಚ್ಯಂಕವನ್ನ ನೀಡಿದೆ. ಪ್ರತಿಯೊಂದು ಆಯಾಮಕ್ಕೂ ಮೌಲ್ಯವನ್ನ ಒದಗಿಸಿದೆ. 0ಯಿಂದ 1ರವರೆಗೆ ಮೌಲ್ಯವನ್ನ ನೀಡಲಾಗಿದೆ. ಆ ಸೂಚ್ಯಂಕಗಳಿಗೆ ಗರಿಷ್ಠ ಮೌಲ್ಯವನ್ನ ಮತ್ತು ಕನಿಷ್ಠ ಮೌಲ್ಯವನ್ನು ಸಹ ನೀಡಲಾಗಿದೆ. ಜೀವನದ ನಿರೀಕ್ಷೆ 85, ಕನಿಷ್ಠ 25. ವಯಸ್ಕರ ಸಾಕ್ಷರತಾ ಪ್ರಮಾಣ 100, 0. ಅದರಂತೆ ಸಂಯುಕ್ತ ಒಟ್ಟು ದಾಖಲಾತಿ ಅನುಪಾತ, ಕಂಬೈನ್ಡ್ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ 100 ಮತ್ತು 0. ಹೀಗೆ ತಲಾ ಆದಾಯ ಅಂದಿನ ಅಮೆರಿಕದ $40,000, ಹೀಗೆ ಗರಿಷ್ಠ 100. ಹೀಗೆ ಮೌಲ್ಯದ ಮೂಲಕ ಈ ಸೂತ್ರವನ್ನ ಬಳಸಿಕೊಂಡು ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನ ಅಂದಾಜಿಸಿದ್ದಾರೆ. ಒಂದು ಆಯಾಮವನ್ನ ತೆಗೆದುಕೊಂಡು ಜೀವನ ನಿರೀಕ್ಷೆ, ಅಲ್ಲಿರುವಂತಹ ವಾಸ್ತವಿಕ ಮೌಲ್ಯ ಎಷ್ಟು, ಇವರು ನಿಗದಿಪಡಿಸಿರುವಂತಹ ಕನಿಷ್ಠ ಮೌಲ್ಯವೆಷ್ಟು, ಅಲ್ಲಿರಬಹುದಂತ ಗರಿಷ್ಠ ಮೌಲ್ಯವೆಷ್ಟು ಮತ್ತು ಕನಿಷ್ಠ ಮೌಲ್ಯ, ಈ ಆ ಡೈಮೆನ್ಷನ್ನಿನ ಮೇಲೆ ಆಯಾಮದ ಸೂಚ್ಯಂಕವನ್ನ ಕಂಡುಹಿಡಿದಿದ್ದಾರೆ. UN ಪ್ರಕಾರ ಶಾಲಾ ಶಿಕ್ಷಣದ ಸರಾಸರಿ ಗರಿಷ್ಠ ವರ್ಷಗಳು 18 ವರ್ಷಗಳು, ಆದರೆ ಸರಾಸರಿ ಗರಿಷ್ಠ ಶಾಲಾ ವರ್ಷಗಳು 15 ವರ್ಷಗಳು. GDP ಸೂಚ್ಯಂಕವನ್ನು ಅಂದಾಜಿಸಲು ಲಾಗರಿಥಮ್ ಆದಾಯ ಬಳಸಲಾಗಿದೆ. ಈ ರೀತಿ 3 ಸೂಚಕಗಳ ಸರಾಸರಿಯನ್ನು ಕಂಡುಹಿಡಿದು ಮಾನವ ಅಭಿವೃದ್ಧಿ ಸೂಚ್ಯಂಕ ಲಭ್ಯವಾಗ್ತದೆ. ಈ ಮೌಲ್ಯ 0.5ಕ್ಕಿಂತ ಕಡಿಮೆ ಮಟ್ಟದ್ದಾದರೆ ಅದು ಕಡಿಮೆ ಮಟ್ಟದ ಮಾನವ ಅಭಿವೃದ್ಧಿ, 0.5ರಿಂದ 0.8ರವರೆಗಿದ್ರೆ ಮಧ್ಯದ ಮಾನವ ಅಭಿವೃದ್ಧಿ, 0.8ಕ್ಕಿಂತ ಮೌಲ್ಯ ಹೆಚ್ಚಾಗಿದ್ರೆ ಹೆಚ್ಚಿನ ಮಾನವ ಅಭಿವೃದ್ಧಿ ಅಂತ ಕರೆದಿದ್ದೀವಿ.
2010ನೇ ಸಾಲಿನಲ್ಲಿ ಈ HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಸಾಕಷ್ಟು ಪರಿಷ್ಕರಣೆಗೆ ಒಳಗಾಗಿದೆ. ಅದರಂತೆ 2010ರಲ್ಲಿ ಅಸಮಾನತೆ ಹೊಂದಿಸಿದ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನ ಸಿದ್ಧಪಡಿಸಿದ್ದಾರೆ. 2010 ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಇಂಟ್ರೊಡ್ಯೂಸ್ಡ್ ಅನ್ ಇನ್ಇಕ್ವಾಲಿಟಿ ಅಡ್ಜಸ್ಟೆಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಇದರಲ್ಲಿ ಅಸಮಾನತೆ ಹೊಂದಿಸಿದ HDI ಆರ್ಥಿಕ ಅಸಮಾನತೆಯನ್ನು ಪರಿಗಣಿಸಿ ಮಾನವ ಅಭಿವೃದ್ಧಿಯ ಮಟ್ಟವನ್ನು ನಿರ್ಣಯಿಸಿದೆ. ಅಸಮಾನತೆ ಹೊಂದಿಸಿದ HDI ಒಂದು ದೇಶದಲ್ಲಿ ಮಾನವ ಅಭಿವೃದ್ಧಿಯ ನೈಜ ಮಟ್ಟವನ್ನು ಬಹಿರಂಗಪಡಿಸ್ತದೆ. ಒಂದು ದೇಶದಲ್ಲಿ ಯಾವುದೇ ಅಸಮಾನತೆ ಇಲ್ಲದಿದ್ದರೆ HDI ಸಾಮಾನ್ಯ HDI ಅನ್ನು ಬಳಸಲಾಗ್ತದೆ ಮತ್ತು ಆ HDI ನ ಅಭಿವೃದ್ಧಿಯ ಸೈದ್ಧಾಂತಿಕ ಮಟ್ಟವನ್ನು ತೋರಿಸ್ತದೆ. ಕಳೆದ ಒಂದು ಉದಾಹರಣೆಯನ್ನ ನೆನಪು ಮಾಡ್ತೀನಿ. 2020ರಲ್ಲಿ ಡಿಸೆಂಬರ್ನಲ್ಲಿ ಪ್ರಕಟವಾದಂಥ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟಿನ ವರದಿಯ ಪ್ರಕಾರ ಭಾರತವು 189 ರಾಷ್ಟ್ರಗಳಲ್ಲಿ 131ನೇ ಸ್ಥಾನವನ್ನು ಪಡೆದಿದೆ. ಭಾರತದ ಮಾನವ ಅಭಿವೃದ್ಧಿ ಸೂಚ್ಯಂಕದ ಮೌಲ್ಯ 0.645 ಆಗಿದೆ. ಈಗ ಇತ್ತೀಚೆಗೆ HDI ಅನ್ನ 4 ಪ್ರಮುಖ ಟೈರ್ಗಳಲ್ಲಿ ಶ್ರೇಣಿಗಳಲ್ಲಿ ಅದನ್ನು ವಿವರಿಸ್ತಾ ಇದ್ದಾರೆ. UNDP has revised and updated underlying data and adjusted the goalpost, making it difficult to accurately compare India's ranking this year and in 2019. 2019ಕ್ಕೆ ಹೋಲಿಸಿ ನೋಡಿದ್ರೆ 2 ಪಾಯಿಂಟ್ಗಳ ಕುಸಿತ ಇದೆ. ಇನ್ನು ಇದರ ಮಿತಿಗಳನ್ನು ಸಹ ನೋಡ್ತಾ ಹೋಗೋಣ. ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ತಯಾರಿಸಿದಂಥ ಮಾನವ ಅಭಿವೃದ್ಧಿ ಸೂಚ್ಯಂಕ ಆರ್ಥಿಕ ಅಭಿವೃದ್ಧಿ ಮಾಪನದ ಅತ್ಯುತ್ತಮ ಮಾನದಂಡ ಅಂತ ಪರಿಗಣಿಸಿದಾಗ್ಯೂ ಸಹ ಕೆಲವು ಆರ್ಥಿಕ ತಜ್ಞರು ಅದರ ಮಿತಿಗಳನ್ನ ಹೆಸರಿಸಿದ್ದಾರೆ. ಹಾಗಾದ್ರೆ ಮಿತಿಗಳು ಯಾವುವು? ಮಾನವ ಅಭಿವೃದ್ಧಿಯ ನಿರ್ಧಾರದಲ್ಲಿ HDI ಕೇವಲ 3 ಪ್ರಮುಖ ಅಂಶಗಳಿಗೆ ಮಾತ್ರ ಗಮನ ನೀಡಿರೋದ್ರಿಂದ ಎಲ್ಲೋ ಒಂದು ಕಡೆಗೆ ಇದು ಸಂಕುಚಿತವಾಗಿದೆ ಅಂತ ಅನಿಸ್ತಾ ಇದೆ. ಆಮೇಲೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಇದು ಸಾಪೇಕ್ಷವಾಗಿ ನೋಡಿರುವಂತಹದ್ದು, ನಿರಂಕುಶವಾಗಿ ಅಬ್ಸಲ್ಯೂಟ್ ವ್ಯಾಲ್ಯೂವನ್ನ ನೀಡಿಲ್ಲ. ಅಮಾತ್ಯ ಸೇನರೇ ಹೇಳುವ ಹಾಗೆ ಇದು ಎಲ್ಲೋ ಒಂದು ಕಡೆಗೆ ಇದು ಕಚ್ಚಾ ಸೂಚಿಯನ್ನು ಅನಿಸ್ತಾ ಇದೆ. ಇಟ್ಸ್ ಎ ಕ್ರೂಡ್ ಇಂಡೆಕ್ಸ್ ಅಂತ ಅವರೇ ಕರೀತಾರೆ. ಆಮೇಲೆ ಅಲ್ಲಿ ಬಂದಿರುವಂತಹ ಅಂಶಗಳಿಗೆ ತೂಕವನ್ನು ನೀಡುವಂತಹ ಸಂದರ್ಭದಲ್ಲಿ ತೂಕವನ್ನು ಕೊಡುವ ಪದ್ಧತಿ ಅದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತಹ ವಾದವನ್ನು ಮಂಡಿಸಿದ್ದಾರೆ. ಇನ್ನೂ ಕೆಲವು ಆರ್ಥಿಕ ತಜ್ಞರ ಪ್ರಕಾರ ಅಸಮಾನತೆ ಮಾನವಾಭಿವೃದ್ಧಿ ಸೂಚಿ ಹೆಚ್ಚು ಇರುವ ದೇಶಗಳಲ್ಲಿ ಹೆಚ್ಚಿನ ಅಸಮಾನತೆ, ನಿರುದ್ಯೋಗ ಮತ್ತು ಬಡತನ ಕಂಡು ಬಂದಿದೆ. ಅಂದ್ರೆ ಮಾನವಾಭಿವೃದ್ಧಿ ಸೂಚ್ಯಂಕ ಹೆಚ್ಚು ತೋರಿಸಿದ್ದಾಗ್ಯೂ ಸಹ ಅಲ್ಲಿ ಅಸಮಾನತೆ, ನಿರುದ್ಯೋಗ, ಬಡತನದಂತ ಪ್ರಮುಖ ಜಟಿಲ ಸಮಸ್ಯೆಗಳು ಬಾಧಿಸ್ತಾ ಇರುವುದು ವರದಿಗಳಲ್ಲಿ ಕಂಡು ಬರ್ತಾ ಇದೆ. ಈ ವಿಧಾನದಲ್ಲಿ ಎಲ್ಲೋ ಒಂದು ಕಡೆ ಗುಣಮಟ್ಟಕ್ಕೆ ಪ್ರಾಶಸ್ತ್ಯ ನೀಡಿಲ್ಲ ಎನ್ನುವಂತ ಅಪಸ್ವರನೂ ಇದೆ. ಈ UNDP ಸಿದ್ಧಪಡಿಸಿದ HDI ಪ್ರಮುಖ ಆಯಾಮಗಳಾದಂಥ ಆರೋಗ್ಯ, ಶಿಕ್ಷಣ, ಸಾಕ್ಷರತೆಗೆ ಬಳಸಿರುವಂತಹ ಅಂಕಿಅಂಶಗಳು ಮೆಥಡಾಲಜಿ ಆಧಾರದ ಮೇಲೆ ಪ್ರಶ್ನಾರ್ಹವಾಗಿವೆ. ಈ ವಿಧಾನದಲ್ಲಿ ನೈತಿಕ ಅಂಶಗಳಿಗೆ ಪರಿಗಣನೆ ಅಧಿಕವಾಗಿದೆ ಅಂತ ಅನಿಸ್ತಾ ಇದೆ. ಇಷ್ಟೆಲ್ಲ ಮಿತಿಗಳಿದ್ರೂ ಸಹ ಮಾನವ ಅಭಿವೃದ್ಧಿ ಸೂಚಿಯು ಆರೋಗ್ಯ, ಶಿಕ್ಷಣ, ಆದಾಯವನ್ನ ಗಣನೆಗೆ ತೆಗೆದುಕೊಂಡಿರೋದು ಶ್ಲಾಘನೀಯ. ಹಾಗಾದ್ರೆ ಒಂದು ತೀರ್ಮಾನಕ್ಕೆ ಬರೋಣ. ಕೇವಲ ಆದಾಯದಿಂದ ಮಾತ್ರ ದೇಶದ ಅಭಿವೃದ್ಧಿಯನ್ನು ಅಳೆಯಲು ಬರುವುದಿಲ್ಲ ಎಂಬ ದಿಟ್ಟ ನಿರ್ಧಾರ ಕೈಗೊಂಡಿರೋದು ಸತ್ಯ. ಎಲ್ಲರಿಗೂ ಧನ್ಯವಾದಗಳು.